ಸ್ನೇಹಿತರೆ, ಇಂದು ಮಾರ್ಗಶಿರ ಮಾಸದ ಶುಕ್ರವಾರದ ದಿನ. ಇದು ಪರಮ ಪವಿತ್ರವಾದಂತಹ ದಿನ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಮಾರ್ಗಶಿರ ಮಾಸವೇ ಶುಭಪ್ರದಾಯಕವಾದಂಥ ಮಾಸ. ಈ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನ ಭಕ್ತಿ ಶ್ರದ್ಧೆಯಿಂದ ಯಾರೆಲ್ಲ ಆರಾಧಿಸ್ತಾರೋ ಅಂಥವರ ಮನೆಯಲ್ಲಿ ಆ ತಾಯಿ ಬಂದು ನೆಲೆಯೂರಿ ಇಷ್ಟಾರ್ಥಗಳನ್ನು ಕರುಣಿಸ್ತಾಳೆ, ಕಷ್ಟಗಳನ್ನು ದೂರ ಮಾಡ್ತಾಳೆ ಅಂತಲೇ ಹೇಳಲಾಗುತ್ತೆ. ಇಂತಹ ಅದ್ಭುತವಾದಂಥ ಶುಭಪ್ರದಾಯಕವಾದಂತಹ ದಿನದಂದು ಅರಿಶಿಣದ ನೀರಿನಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಬೇಕು. ಈ ಒಂದು ಪರಿಹಾರವನ್ನು ಯಾಕೆ ಮಾಡಿಕೊಳ್ಬೇಕು ಅಂತಂದರೆ, ಪ್ರತಿ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಸಮಸ್ಯೆಗಳು ಅನ್ನೋದು ಸರ್ವೇ ಸಾಮಾನ್ಯ. ಆರ್ಥಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆ, ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗಿರ್ಬೋದು, ಮಕ್ಕಳ ಒಂದು ಪೋಷಣೆಯಲ್ಲಿ, ಮಕ್ಕಳ ಒಂದು ಏಳಿಗೆಯಲ್ಲಿ ಸಮಸ್ಯೆ ಆಗಿರ್ಬೋದು, ಕುಟುಂಬ ವರ್ಗದಲ್ಲಿ, ಸ್ನೇಹಿತರ ನಡುವೆ ಸಮಸ್ಯೆಗಳು, ವೃತ್ತಿ ಜೀವನದಲ್ಲಿ ಸಮಸ್ಯೆ, ಏನೇ ಸಮಸ್ಯೆಗಳಾಗಿರ್ಬೋದು ಸ್ನೇಹಿತರೆ, ಒಂದಲ್ಲ ಒಂದು ಸಮಸ್ಯೆ ಪ್ರತಿ ಮನುಷ್ಯನಲ್ಲೂ ಇದ್ದೇ ಇರುತ್ತೆ. 100ಕ್ಕೆ 100ರಷ್ಟು ನಮಗೆ ಏನೂ ಸಮಸ್ಯೆ ಇಲ್ಲ, ಯಾರೂ ನಮಗೆ ಸಮಸ್ಯೆಗಳನ್ನು ಮಾಡ್ತಾ ಇಲ್ಲ, ಯಾರೂ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡ್ತಾ ಇಲ್ಲ, ಯಾರೂ ಕಣ್ದೃಷ್ಟಿ ಬೀರೋದಿಲ್ಲ ನಮ್ಮ ಮೇಲೆ, ಯಾವ ಒಂದು ಕೆಟ್ಟ ಶಕ್ತಿಗಳು ನಮ್ಮ ಮೇಲೆ ಆವಾಹನೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳುವಂಥ ಯಾವ ವ್ಯಕ್ತಿನೂ ಇಲ್ಲ. ಪ್ರತಿ ಮನುಷ್ಯನ ಮೇಲೂ ಕೂಡ ಸಾಕಷ್ಟು ರೀತಿಯ ಪರಿಣಾಮಗಳು ಆಗ್ತಾ ಇರುತ್ತೆ. ಆ ಪರಿಣಾಮಗಳು ನಮ್ಮ ಏಳಿಗೆಯನ್ನು ಕುಂಠಿತಗೊಳಿಸ್ತಾ ಇರುತ್ತೆ. ಅಂದರೆ ಏನು ಕೆಲಸದಲ್ಲಿ ಕೈ ಇಟ್ಟೋದ್ರೂ ಅಲ್ಲಿ ಕಷ್ಟಗಳು ಬರ್ತಾ ಇರುತ್ತೆ, ಅಲ್ಲಿ ಹಿಂದೆ ಆಗ್ತಾ ಇರ್ತೀವಿ, ಯಾವುದ್ರಲ್ಲೂ ಏಳಿಗೆ ಆಗ್ತಾ ಇರೋದಿಲ್ಲ. ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇರುತ್ತೆ, ಆರೋಗ್ಯದಲ್ಲಿ ಕಷ್ಟಗಳಾಗ್ತಾ ಇರುತ್ತೆ, ಮಾನಸಿಕ ಕಿರಿಕಿರಿ ಆಗ್ತಾ ಇರುತ್ತೆ, ನೆಮ್ಮದಿ ಇಲ್ಲದಂತ ಆಗ್ಬಿಡುತ್ತೆ, ಕುಟುಂಬದಲ್ಲಿ ಕಲಹಗಳಾಗ್ತಾ ಇರುತ್ತೆ, ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳಾಗ್ತಾ ಇರುತ್ತೆ, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇರಲ್ಲ, ಇನ್ನು ಈ ಕಡೆ ಕೆಲಸಕ್ಕೆ ಹೋದರೆ ಅಲ್ಲಿ ನೆಮ್ಮದಿ ಇರೋದಿಲ್ಲ, ವೃತ್ತಿ ಜೀವನದಲ್ಲೂ ಕೂಡ ಅಲ್ಲೂ ಕಿರಿಕಿರಿ ಆಗ್ತಾ ಇರುತ್ತೆ. ಒಂದು ನೀವು ಮಾಡುವಂಥ ಅಕ್ಕಪಕ್ಕ ಕೆಲಸ ಮಾಡುವಂಥ ಒಂದು ಶಾಪ್ ಮಾಡ್ಕೊಂಡಿರ್ತೀರ ಅಂದ್ಕೊಂಡ್ರೆ ಅಲ್ಲಿ ಅಕ್ಕಪಕ್ಕ ಶಾಪ್ಗಳಿಂದ ಕಿರಿಕಿರಿ ಆಗಿರುತ್ತೆ. ಒಟ್ಟಾರೆ ಬಿಸ್ನೆಸ್ ವಲಯದಲ್ಲೂ ಕೂಡ ಕಿರಿಕಿರಿ ಆಗ್ತಾ ಇರುತ್ತೆ. ಈ ರೀತಿ ಆಗ್ತಾ ಇದೆ, ನಮಗೆ ನೆಮ್ಮದಿ ಇಲ್ಲ, ಮಾನಸಿಕವಾಗಿ ತುಂಬ ನೊಂದು ಹೋಗ್ಬಿಟ್ಟಿದ್ದೀನಿ ಅನ್ನೋಂಥವ್ರಿಗೆ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಸ್ನೇಹಿತರೆ. ಈ ಪರಿಹಾರವನ್ನು ನೀವು ರಾತ್ರಿ ಮಲಗುವ ಮುನ್ನ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಬೋದು. ಶಾಪಲ್ಲಿ, ಅಂಗಡಿಯಲ್ಲಿ ಮಾಡ್ಕೋತೀವಿ ಅಂತಂದರೆ ಶಾಪನ್ನು ಕ್ಲೋಸ್ ಮಾಡಿ ಇನ್ನೇನು ಮನೆಗೆ ಬರ್ತಾ ಇದ್ದೀರಾ ಅನ್ನೋಂಥ ಸಂದರ್ಭದಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಅರಿಶಿಣ ಅನ್ನೋದು ಪರಮ ಪವಿತ್ರವಾದಂಥ ಒಂದು ಪದಾರ್ಥ, ದೈವಿಕ ಶಕ್ತಿ ಇರುವಂಥ ಪದಾರ್ಥ. ಎಲ್ಲ ಪೂಜೆಗಳಲ್ಲೂ ಕೂಡ ಪ್ರಥಮ ಸ್ಥಾನ ಇರುವಂಥದ್ದು ಅರಿಶಿಣಕ್ಕೆ. ಅಂತಹ ಒಂದು ಶುಭಪ್ರದಾಯಕವಾದಂಥ ಮಂಗಳಕರವಾದಂಥ ಈ ಅರಿಶಿಣ ನಮ್ಮ ಆರೋಗ್ಯ ವೃದ್ಧಿಯನ್ನು ಮಾಡುವುದರ ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಸಮಸ್ಯೆಗಳನ್ನು, ಮಾನಸಿಕ ಸಮಸ್ಯೆಗಳನ್ನು, ಗ್ರಹದೋಷಗಳನ್ನು ನಿರ್ಮೂಲ ಮಾಡುವಂಥ ಶಕ್ತಿ ಕೂಡ ಹೊಂದಿದೆ. ಇಂತಹ ಒಂದು ಅದ್ಭುತವಾದಂತಹ ಅರಿಶಿಣದಿಂದ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ. ಈ ಒಂದು ತಂತ್ರವನ್ನು ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಪರಿಹಾರ ಶಾಸ್ತ್ರದಲ್ಲಿ ನಮ್ಮ ಮನುಷ್ಯನಿಗೆ ಆಗುವಂತಹ ಕಷ್ಟಗಳನ್ನು, ನೋವುಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ತೊಂದರೆಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಅಂತ ಸಾಕಷ್ಟು ರೀತಿಯ ತಂತ್ರಗಳನ್ನು ನಮಗೆ ನಿತ್ಯ ಜೀವನದಲ್ಲಿ ಸುಲಭವಾಗಿ ಲಭಿಸುವಂಥ ಪದಾರ್ಥಗಳಲ್ಲೇ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಈ ಅರಿಶಿಣದ ಪರಿಹಾರ ಕೂಡ ಒಂದು ಸ್ನೇಹಿತರೆ. ಈ ಅರಿಶಿಣದ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು. 24 ಗಂಟೆಯಲ್ಲಿ ನಿಮ್ಮ ಜೀವನದ ದಿಕ್ಕು ಬದಲಾಯಿಸುವಂಥದ್ದು. ರಾತ್ರಿ ಪರಿಹಾರ ಮಾಡಿಕೊಂಡ್ರೆ ಬೆಳಗಿನಷ್ಟೊತ್ತಿಗೆ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ, ಮನೆಯಲ್ಲಿ ಒಂದು ರೀತಿ ಸುಖ, ಸಂತೋಷ, ಸಮೃದ್ಧಿ ಸಿಗುತ್ತೆ, ಮಕ್ಕಳ ನಡುವೆ ಇರುವಂಥ ಸಮಸ್ಯೆಗಳು ದೂರವಾಗುತ್ತೆ, ಗಂಡ ಹೆಂಡತಿ ನಡುವೆ ಇರುವಂಥ ಸಮಸ್ಯೆಗಳು ದೂರವಾಗುತ್ತೆ, ವೃತ್ತಿ ಜೀವನದಲ್ಲಿ ಆಗ್ತಿರುವಂಥ ಸಮಸ್ಯೆಗಳು ದೂರವಾಗುತ್ತೆ, ಅಕ್ಕಪಕ್ಕ ನೀವು ಬಿಸ್ನೆಸ್ ಮಾಡುವಂಥ ವಲಯದಲ್ಲಿ ಇರ್ಬೋದು, ಅಲ್ಲೂ ಕೂಡ ಒಂದು ನೆಮ್ಮದಿಯನ್ನು ಕಾಣ್ತೀರಾ. ಅಷ್ಟೇ ಅಲ್ಲದೆ ಒಳ್ಳೆಯ ಒಂದು ಲಾಭಾಂಶವನ್ನು ಕೂಡ ನೋಡ್ತೀರಾ. ಇದುವರೆಗೂ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ, ಕಷ್ಟಗಳನ್ನೇ ಅನುಭವಿಸ್ತಾ ಇದ್ದೀರಾ, ದುಃಖ ದುಮ್ಮಾನಗಳನ್ನೇ ಅನುಭವಿಸ್ತಾ ಇದ್ದೀರಾ ಅಂತಂದರೆ ಈ ಪರಿಹಾರ ಮಾಡ್ಕೊಂಡ ನಂತರ ಖಂಡಿತವಾಗಿಯೂ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಗಮನಿಸ್ತೀರಾ. ಯಾಕಂದರೆ ಅರಿಶಿಣಕ್ಕೆ ಅಂತಹ ಒಂದು ಶಕ್ತಿ ಇದೆ. ಲಕ್ಷ್ಮಿಯ ಒಂದು ವೃದ್ಧಿ ಆಗತ್ತೆ, ಅಂದರೆ ಧನಾಭಿವೃದ್ಧಿ ಆಗತ್ತೆ. ಕಷ್ಟಗಳು, ದೋಷಗಳು, ಕಣ್ದೃಷ್ಟಿಗಳು, ನರದೃಷ್ಟಿಗಳು, ಮಾಟ ಮಂತ್ರ, ಯಾವುದೇ ಅಗೋಚರ ಶಕ್ತಿ, ಯಾವುದೇ ಕಣ್ಣಿಗೆ ಕಾಣದಂತಹ ಏನೋ ಒಂದು ಕೆಟ್ಟ ಶಕ್ತಿಗಳು ನಿಮ್ಮ ಸುತ್ತಮುತ್ತ ಸುತ್ತುತ್ತಿದ್ದು ನಿಮ್ಮ ಮನೆಯಲ್ಲಿ ಬಂದು ಆವಾಹನೆಯಾಗಿ ನೀವು ವೃತ್ತಿ ಮಾಡುವಂಥ ಜಾಗದಲ್ಲಿ ಆವಾಹನೆಯಾಗಿದ್ದರೆ ಅವೆಲ್ಲವನ್ನು ತೊಡೆದೊಟ್ಟುವಂತಹ ಒಂದು ಅದ್ಭುತವಾದಂಥ ಪರಿಹಾರ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಪರಿಹಾರ ಮಾಡ್ಕೊಂಡ ನಂತರ ಜೀವನದ ದಿಕ್ಕು ಬದಲಾಗುತ್ತೆ. ಇದನ್ನು ಶುಕ್ರವಾರದ ದಿನ, ಗುರುವಾರದ ದಿನ ಎರಡೂ ದಿನನೂ ಮಾಡ್ಕೊಳ್ಬಹುದು, ಭಾನುವಾರದ ದಿನನೂ ಮಾಡ್ಕೊಳ್ಬೋದು. ಆದರೆ ಶುಕ್ರವಾರ ಮತ್ತು ಗುರುವಾರ ಶುಭಪ್ರದಾಯಕವಾದಂಥ ದಿನವಾಗಿರೋದ್ರಿಂದ
ಈ ದಿನ ನೀವು ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು. ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲೂ ಕೂಡ ಮಾಡ್ಕೊಳ್ಬೋದು. ಅದ್ಭುತವಾಗಿ ನಿಮಗೆ ಫಲವನ್ನ ಕೊಡುತ್ತೆ. ಹಾಗಾಗಿ ಮಾಡ್ಕೊಳ್ಳಿ. ಈ ದಿನ ರಾತ್ರಿ ಇನ್ನೇನು ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಮಲ್ಕೋತಾ ಇದ್ದೀರಾ ಅನ್ನುವಂಥ ಸಂದರ್ಭದಲ್ಲಿ ಅಂಗಡಿ ಶಾಪಲ್ಲಿ ಮಾಡ್ತೀನಿ ಅಂತಂದ್ರೆ ಅಂಗಡಿ ಶಾಪ್ ಇನ್ನೇನೆಲ್ಲ ಕ್ಲೋಸ್ ಮಾಡಿ ದೃಷ್ಟಿಗಿಷ್ಟೆ ಎಲ್ಲ ತೆಗೆದು ಲಾಸ್ಟಲ್ಲಿ ಇನ್ನೇನು ಮನೆಗೆ ಬರ್ತಾ ಇದೀವಿ ಅನ್ನುವಾಗ ಮಾಡ್ಕೊಳ್ಬಹುದು. ಬೇಕಾಗಿರುವಂಥದ್ದು ಒಂದು ಗಾಜಿನ ಲೋಟ. ಗಾಜು ಅನ್ನೋದು ಕುಜಕಾರಕ, ಗಾಜಿನಿಂದನೇ ಮಾಡ್ಕೊಳ್ಬೇಕು. ಇದನ್ನ ಯಾವುದೇ ಪ್ಲಾಸ್ಟಿಕ್ ಸ್ಟೀಲ್ ಲೋಟದಿಂದ ಮಾಡ್ಕೊಳ್ಬೇಡಿ. ಗಾಜಿನ ಲೋಟವನ್ನ ತೆಗೆದುಕೊಂಡು ಪರಿಶುದ್ಧವಾದಂತಹ ನೀರನ್ನ ಒಂದು 3/4 ಭಾಗದಷ್ಟು ನೀವು ಹಾಕೊಳ್ಬೇಕಾಗತ್ತೆ. ಪರಿಶುದ್ಧವಾದಂತಹ ನೀರನ್ನ 3/4 ಭಾಗ ಹಾಕೊಳ್ಳಿ. ಆದ್ರೆ ಈ ಒಂದು ಪರಿಹಾರ ಮಾಡ್ಕೊಳ್ಬೇಕಾದ್ರೆ ರಹಸ್ಯವಾಗಿ ಮಾಡ್ಕೊಳ್ಬೇಕು. ಮನೆ ಮಂದಿಗೆಲ್ಲ ತಿಳಿಯೋ ರೀತಿ ಮಾಡ್ಕೊಳ್ಬೇಡಿ. ರಹಸ್ಯವಾಗಿ ಮನೆ ಮಂದಿ ಎಲ್ಲ ಮಲ್ಕೊಂಡಿದ್ದಾರೆ ಅನ್ನುವಾಗ ಮಾಡ್ಕೊಳ್ಳಿ. 1 ಸ್ಪೂನ್ ಅಷ್ಟು ಇದರಲ್ಲಿ ಅರಿಶಿಣವನ್ನ ಹಾಕೊಳ್ಬೇಕಾಗುತ್ತೆ. 1 ಸ್ಪೂನ್ ಅರಿಶಿಣವನ್ನ ಹಾಕೊಂಡು ಅದರ ಜೊತೆಗೆ 1 ಸ್ಪೂನ್ ಕಲ್ಲುಪ್ಪನ್ನ ಹಾಕೊಳ್ಬೇಕಾಗತ್ತೆ. ಈ 3/4 ಭಾಗ ನೀರಿನಲ್ಲಿ 1 ಸ್ಪೂನ್ ಅರಿಶಿಣ, 1 ಸ್ಪೂನು ಕಲ್ಲುಪ್ಪನ್ನ ಹಾಕೊಳ್ಳಿ. ಹಾಗೆ ಅದರ ಜೊತೆಗೆ 7 ಕಾಳು ಮೆಣಸುಗಳನ್ನ ಹಾಕೊಳ್ಳಿ. 7 ಕಾಳು ಮೆಣಸುಗಳನ್ನ ಹಾಕೊಂಡು ಅನಂತರವಾಗಿ ಅದರ ಜೊತೆಗೆ 5 ರು ಅಥವಾ 1 ರು ನಾಣ್ಯವನ್ನ ಹಾಕೊಳ್ಳಿ ಸ್ನೇಹಿತರೆ. ಇಷ್ಟೇ ಹಾಕೊಳ್ಬೇಕಾಗಿರೋದು. 1 ಸ್ಪೂನ್ ಅರಿಶಿಣ, 1 ಸ್ಪೂನ್ ಕಲ್ಲುಪ್ಪು, 7 ಕಾಳು ಮೆಣಸು, ಅದ್ರ ಜೊತೆಗೆ 1 ರೂಪಾಯಿ ಅಥವಾ 5 ರೂಪಾಯಿ ನಾಣ್ಯ. ಇಷ್ಟನ್ನ ಹಾಕೊಂಡು ಅದನ್ನ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲೇ ಇಡಬೇಕು. ನಿಮ್ಮ ಮನೆಯ ಈಶಾನ್ಯ ಮೂಲೆ ಎಲ್ಲಿದೆ, ಈಶಾನ್ಯ ಮೂಲೆ ಯಾವಾಗಲೂ ಖಾಲಿ ಆಗಿರ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ಭಾರವಾದಂಥ ವಸ್ತುಗಳನ್ನ ಇಡಬಾರ್ದು. ಈಶಾನ್ಯ ಮೂಲೆನ ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಗಮನದಲ್ಲಿ ಇಲ್ಲ ಅಂತಂದ್ರೆ ಆ ಈಶಾನ್ಯ ಮೂಲೆ ಖಾಲಿ ಇದೆಯಾ ಅಂತ ಒಂಥರ ಚೆಕ್ ಮಾಡಿ. ಏನಾದರೂ ಭಾರವಾಗಿರೋ ವಸ್ತುಗಳನ್ನ ಇಟ್ಟಿದ್ರೆ ಅಲ್ಲಿಂದ ತೆಗೀರಿ. ಇಲ್ಲಿ ನೀರಿನ ಅಂಶ ಇರಬೇಕು ಅಂತ ಹೇಳ್ತಾರೆ ನಮಗೆ ವಾಸ್ತುಶಾಸ್ತ್ರದ ಪ್ರಕಾರವಾಗಿ. ಈ ಈಶಾನ್ಯ ಮೂಲೆಯಲ್ಲಿ ಈ ಗಾಜಿನ ಲೋಟದಲ್ಲಿರುವಂತಹ ಈ ಇಷ್ಟು ಪದಾರ್ಥಗಳನ್ನ ಸೇರಿಸಿ ಮಾಡ್ಕೊಂಡಿರುವಂತಹ ಈ ಅದ್ಭುತ ಪರಿಹಾರದ ನೀರನ್ನ ಅಲ್ಲಿ ಇಟ್ಬಿಡಿ. ರಾತ್ರಿ ಮಲಗುವಾಗ ಇಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನ ತೆಗೆದುಕೊಂಡು ಹೋಗಿ ಯಾರೂ ತುಳಿದಿಲ್ದಿರುವಂತ ಜಾಗದಲ್ಲಿ, ಮನೆಯಿಂದ ತೆಗೆದುಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸ್ಬೇಕು. ಎಲ್ಲೂ ಚೆಲ್ಲಬಾರ್ದು, ಚಿಮುಕಬಾರ್ದು. ಆ ರೀತಿ ನೋಡ್ಕೊಂಡು ತೆಗೆದುಕೊಂಡು ಹೋಗಿ ಅದನ್ನ ಡ್ರೈನೇಜ್ ಎಲ್ಲ ಆಗಿರ್ಲಿ, ಒಟ್ಟಾರೆಯಾಗಿ ಮನೆಯಿಂದ ಹೊರಗಡೆ ಅದನ್ನ ಚೆಲ್ಲಬೇಕಾಗುತ್ತೆ. ಅದನ್ನ ಚೆಲ್ಲಿ ಆ ಲೋಟವನ್ನೆಲ್ಲ ಚೆನ್ನಾಗಿ ತೊಳೆದು ಅನಂತರವಾಗಿ ಮನೆ ಒಳಗೆ ತನ್ನಿ. ಇಷ್ಟೇ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು. ಪ್ರತಿ ಶುಕ್ರವಾರ ಮಾಡ್ಕೊಂಡು ನೋಡಿ, ಪ್ರತಿ ಗುರುವಾರ ಬೇಕಾದ್ರೆ ಮಾಡ್ಕೊಳ್ಳಿ, ಇಲ್ಲ ಅಮಾವಾಸ್ಯೆ ಪೌರ್ಣಮಿಗಾದ್ರೂ ಮಾಡ್ಕೊತ ಹೋಗಿ. ಮನೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನ ಗಮನಿಸ್ತೀರಾ. ಆರ್ಥಿಕವಾಗಿ ವೃದ್ಧಿ ಆಗ್ತೀರಾ. ವ್ಯಾಪಾರ ವಹಿವಾಟು ಮಾಡೋ ಸ್ಥಳದಲ್ಲಿ ಮಾಡ್ಕೋತೀರಾ ಅಂದ್ರೆ ಬೆಳಗ್ಗೆ ನೀವು ವ್ಯಾಪಾರ ವಹಿವಾಟು ಮಾಡುವಂಥ ಸ್ಥಳಕ್ಕೆ ಹೋದಾಗ ಅಲ್ಲಿಂದ ತೆಗೆದು ಹೊರಗಡೆ ಚೆಲ್ಲಬಿಡಿ. ಮನೆ ಒಳಗಡೆ ಯಾವ ಕಾರಣಕ್ಕೂ ಚೆಲ್ಲಬಾರ್ದು. ನೀವು ತುಳಿಯುವಂಥ ದಾಟುವಂಥ ಜಾಗದಲ್ಲಿ ಚೆಲ್ಲಬಾರ್ದು, ಮತ್ತೆ ಅದನ್ನ ತುಳಿಬಾರ್ದು. ಇದೆಲ್ಲ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನ, ನೆಗೆಟಿವಿಟಿಗಳನ್ನ, ಗೋಚರ ಶಕ್ತಿಗಳನ್ನೆಲ್ಲ ತನ್ನತ್ತ ಎಳೆದಿಟ್ಕೊಂಡಿರುತ್ತೆ. ದಾರಿದ್ರ್ಯವನ್ನ ತನ್ನತ್ರ ಎಳೆದಿಟ್ಕೊಂಡಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಚೆಲ್ಲೋದ್ರಿಂದ ಮನೆಯಲ್ಲಿರುವ ಸರ್ವ ದಾರಿದ್ರ್ಯಗಳು ಕೂಡ ದೂರವಾಗುತ್ತೆ. ಗಾಜಿನ ಲೋಟದ ಮುಖಾಂತರ, ಕಲ್ಲುಪ್ಪಿನ ಮುಖಾಂತರ, ಅರಿಶಿಣದ ಮುಖಾಂತರ ಎಲ್ಲವನ್ನ ಆಕರ್ಷಿಸುತ್ತೆ. ಕಲ್ಲುಪ್ಪಿಗೆ ಎಲ್ಲ ದೋಷಗಳನ್ನ ನಿವಾರಣೆ ಮಾಡುವಂತ ಶಕ್ತಿ ಇದೆ. ಅದ್ಭುತವಾದಂತ ಒಂದು ಪದಾರ್ಥ. ಇನ್ನ ಕಾಳು ಮೆಣಸು ಕಪ್ಪುದಾಗಿರುತ್ತೆ, ಘಾಟ್ ಇರುತ್ತೆ. ಇದು ಕೂಡ ಕೆಟ್ಟ ಶಕ್ತಿಗಳನ್ನ ತನ್ನತ್ತ ಎಳೆದುಕೊಳ್ಳುತ್ತೆ. ಇನ್ನ ನೀರು ಸರ್ವಪ್ರದಾಯಕವಾದಂಥದ್ದು, ಜೀವ ಜಲ ಅಂತ ಹೇಳ್ತಾರೆ. ಇದನ್ನ ಕೂಡ ನಾವು ಉಪಯೋಗಿಸೋದ್ರಿಂದ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ನಿವಾರಣೆಯಾಗಿ ಅಷ್ಟೈಶ್ವರ್ಯ ವೃದ್ಧಿ ಆಗುತ್ತೆ, ಕಷ್ಟಗಳು ದೂರವಾಗುತ್ತೆ, ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ. ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಲೈಕ್